ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೆಂಗಳೂರಿನ ಅಪ್ರಾಪ್ತ ಬಾಲಕಿಯೊಬ್ಬಳು ಕಳೆದ 2 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದಾಳೆ. ಆಕೆಯನ್ನು ಹುಡುಕೊಡೋದಕ್ಕೆ ಇಲ್ಲಿನ ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಆಕೆಯ ಪೋಷಕರು ಮಗಳ ಫೋಟೋನ ಟ್ವೀಟ್ ಮಾಡೋ ಮೂಲಕ ಕಾಣೆಯಾದ ಮಗಳನ್ನು ಹುಡುಕೊಡಿ ಅಂತ ಸಾರ್ವಜನಿಕರ ಸಹಾಯವನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ವಿಷಯ ಅಪ್ರಾಪ್ತ ಬಾಲಕಿಯೊಬ್ಬಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದಷ್ಟೇ ಅಲ್ಲ. ಸಾಮಾನ್ಯವಾಗಿ ಹುಡುಗ ಅಥವಾ ಹುಡುಗಿ ಮನೆ ಬಿಟ್ಟು ಹೋಗೋ ಪ್ರಕರಣಗಳು ಆಗಾಗ ಎಲ್ಲ ಊರುಗಳಲ್ಲಿ ನಡೀತಲೇ ಇರುತ್ತವೆ. ಅದರಲ್ಲೂ ಹದಿಹರೆಯದ ಹುಡುಗ ಹುಡುಗಿಯರು ಓಡ್ ಹೋದ್ರು ಅಂದ ಕೂಡಲೇ ತಕ್ಷಣ ಕಣ್ಣೆದುರಿಗೆ ಬರೋದು 2 ವಿಷಯಗಳು. ಒಂದು, ಅವರು ಪ್ರೀತಿ ಪ್ರೇಮ ಅನ್ನೋ ಭ್ರಮೆಗೆ ಆಕರ್ಷಣೆಗೆ ಬಿದ್ದಿರಬೇಕು, ಅಥವಾ ಮನೆಯಲ್ಲಿ ಒತ್ತಡ ಹೆಚ್ಚಾಗಿದ್ದು ಬಿಡುಗಡೆಯನ್ನು ಬಯಸಿ ಅವರು ಓಡಿ ಹೋಗಿರಬೇಕು. ಟೀನೇಜರ್ಸ್ ಓಡಿ ಹೋದ ಪ್ರಕರಣಗಳನ್ನು ತಗೊಂಡು ಪೊಲೀಸ್ ಠಾಣೆಗೆ ಹೋದರೂ ಕೂಡ ಅವರು ಮೊದಲು ಹೇಳೋದು ಇದನ್ನೇ: ಅಫೇರ್ ಇತ್ತಾ, ಯಾರನ್ನಾದರೂ ಲವ್ ಮಾಡ್ತಾ ಇದ್ರಾ, ಮನೆಯಲ್ಲಿ ತುಂಬ ಟಾರ್ಚರ್ ಇತ್ತಾ, ಇಂಥ ಪ್ರಶ್ನೆಗಳನ್ನೇ ಮೊದಲು ಕೇಳೋದು. ಆದರೆ ಇಲ್ಲಿ ಕಾಣೆಯಾಗಿರೋ ಹುಡುಗಿಯ ಕಥೆ ಇದೆಯಲ್ಲ, ಈಕೆ ಶಾಮನಿಸಮ್ ಅನ್ನೋ ವಿಲಕ್ಷಣ ಪಂಥದ ಆಚರಣೆಗಳ ಆಕರ್ಷಣೆಗೆ ಬಿದ್ದಿದ್ಲು ಅಂತ ಹೇಳ್ತಾ ಇದ್ದಾರೆ ಯುವತಿಯ ಪೋಷಕರು. ಹಾಗಾದ್ರೆ ಗೆಳೆಯರೆ, ಏನಿದು ಶಾಮನಿಸಮ್? ಹದಿಹರೆಯದ ಯುವಕರಿಗೆ ಇದರಲ್ಲಿ ಆಕರ್ಷಣೆ ಶುರುವಾಗ್ತಾ ಇರೋದು ಹೇಗೆ? ಶಾಮನ್ ಅಂದ್ರೆ ಯಾರು? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮೊನ್ನೆ ಅಪ್ಪು ಅಕಾಲಿಕ ಮರಣಕ್ಕೀಡಾದಾಗ ಸಿಕ್ಕಾಪಟ್ಟೆ ಒಂದು ವಿಡಿಯೋ ವೈರಲ್ ಆಯಿತು. ಅದರಲ್ಲಿ ವಿದೇಶಿಯನೊಬ್ಬ ಅಪ್ಪು ಆತ್ಮನ ಕರೆಸಿ ಮಾತಾಡ್ತೀನಿ ಅಂತ ಹೇಳ್ಕೊಂಡಿದ್ದ. ಅದರ ಬೆನ್ನಲ್ಲೇ ನಮ್ಮಲ್ಲಿನ ಕೆಲ ಆತ್ಮ ಸಂಭಾಷಣೆಯ ಗುರುಗಳು ಕ್ಯಾಮರಾಗಳ ಮುಂದೆ ಬಂದರು. ನಾವು ಕೂಡ ಅಪ್ಪು ಆತ್ಮನ ಕರೆಸಿ ಮಾತಾಡಿದ್ವಿ ಅಂತ ಹೇಳ್ಕೊಂಡ್ರು. ಇಲ್ಲಿ ನಿಜವಾಗ್ಲೂ ಪುನೀತ್ ಆತ್ಮ ಬಂದಿವ್ರ ಜೊತೆ ಮಾತಾಡ್ತಾ ತನ್ನ ಅಕಾಲಿಕ ಸಾವಿನ ಬಗ್ಗೆ ಹೇಳ್ಕೊಳ್ತಾ ಗಾಡ್ ನೋಸ್. ಆದರೆ ಹೀಗೆ ಸಾವಿಗೀಡಾದವರ ಆತ್ಮಗಳನ್ನು ಕರೆಸಿ ಮಾತಾಡ್ತೀವಿ, ಅವುಗಳಿಗೆ ಮುಕ್ತಿ ಕೊಡ್ತೀವಿ, ಆತ್ಮಗಳನ್ನು ಮತ್ತೊಂದು ಜಗತ್ತಿಗೆ ನಾವು ಕಳುಹಿಸಿಕೊಡ್ತೀವಿ ಅಂತ ಹೇಳಿಕೊಳ್ಳೋರ ಸಂಖ್ಯೆ ಮಾತ್ರ ಜಗತ್ತಲ್ಲಿ ತುಂಬಾನೇ ಇದೆ. ನೀವು ಕೆಲವು ಟಿವಿ ಚಾನೆಲ್ಗಳಲ್ಲಿ ನೋಡಿರಬಹುದು. ನಮ್ಮ ಕಾಲದಲ್ಲಿ ಇದೇ ಥರದ ವ್ಯಕ್ತಿಯೊಬ್ಬರು ಟಿವಿ ಚಾನಲಲ್ಲಿ ಬರ್ತಾ ಇದ್ರು. ಆತ ಹಿಂದಿನ ಜನ್ಮದಲ್ಲಿ ನಾವು ಏನೇನಾಗಿದ್ವಿ ಅನ್ನೋದನ್ನ ನಮ್ಮ ಬಾಯಲ್ಲೇ ಹೇಳಿಸೋ ಪ್ರಯತ್ನ ಮಾಡ್ತಿದ್ದ. ಏನದನ್ನು ತಿಳ್ಕೊಳ್ಳೋದಿಕ್ಕೆ ಆತನ ಬಳಿಗೆ ಸಾವಿರಾರು ಜನ ಹೋಗೋದಿಕ್ಕೆ ಶುರು ಮಾಡಿದ್ರು. ಹಿಂದಿನ ಜನ್ಮದ ರಹಸ್ಯ ತಿಳ್ಕೊಳ್ಳೋದಿಕ್ಕೆ 25,000 to 50,000 ರೂಪಾಯಿವರೆಗೆ ಆತ ಚಾರ್ಜ್ ಮಾಡ್ತಾ ಇದ್ದ. ಅದ್ಯಾರೋ ಒಬ್ಬ ಸ್ವಯಂ ಘೋಷಿತ ಸಮಾಜ ಸೇವಕನನ್ನ ಟಿವಿ ಸ್ಕ್ರೀನ್ನಲ್ಲಿ ಮಲಗಿಸಿ ಅವನನ್ನು ಹಿಪ್ನೋಟೈಸ್ ಮಾಡಿ ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ಕೇಳಿದ್ದಕ್ಕೆ ಅಲ್ಲಿ ಮಲಗಿದ್ದವನು ನಾನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಆಗಿದ್ದೆ ಅಂತ ಹೇಳ್ಬಿಟ್ಟ. ಅದಾದ 1 ವಾರಕ್ಕೆ ಹಂಗೆ ಹೇಳ್ಕೊಂಡವನ ಮೇಲೆ ಭಯಾನಕ ವಂಚನೆ ಪ್ರಕರಣಗಳು ದಾಖಲಾಗಿ ಅವನನ್ನು ಉಪ್ಪಾರಪೇಟೆ ಪೊಲೀಸರು ಒದ್ದು ಒಳಗೆ ಹಾಕಿದ್ದು. ಅದಾದ ಮೇಲೆ ಈ ಸಮಾಜ ಸೇವಕ ಕಾಣೆಯಾಗಿದ್ದು ಎಲ್ಲ ಆಗೋಯ್ತು. ಅವನು ಯಾವನೋ ಫ್ರಾಡು, ಹಿಂದಿನ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿ ಆಗೋದಕ್ಕೆ ಸಾಧ್ಯನಾ? ಇವನು ಮಲಗಿಸಿ ಕೇಳ್ದ, ಅವನು ಹೇಳ್ದ, ನಾವು ಬಾಯಿ ಬಿಟ್ಕೊಂಡು ಅದನ್ನು ನೋಡಿದ್ವಿ ಅಷ್ಟೇ. ಇಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಆ ದೇವರಿಗೆ ಗೊತ್ತಾಗಬೇಕು. ಈ ಹಿಂದಿನ ಜನ್ಮಗಳ ಕಥೆ ಒಂದಷ್ಟು ದಿನ ನಡೀತು. ಆನಂತರ ಟ್ರೆಂಡ್ ಚೇಂಜ್ ಆಯಿತು. ಜನ ಬದಲಾವಣೆನ ಕೇಳ್ತಾರಲ್ಲ, ಅದಕ್ಕೆ ಆತ್ಮಗಳ ಜೊತೆ ಸಂಭಾಷಣೆ ಮಾಡೋದು, ದೇಹದ ಒಳಗಿಂದ ಬೇರೆ ಬೇರೆ ಆತ್ಮಗಳನ್ನು ಹೊರತೆಗಿತೀವಿ ಅಂತ ಹೇಳ್ಕೊಳ್ಳೋ ಗುರುಗಳು ಶುರುವಾದರು. ಒಂದಷ್ಟು ದಿನ ಅವ್ರ ವ್ಯಾಪಾರನೂ ಚೆನ್ನಾಗೇ ನಡೀತು. ಈಗೇನಾಗಿದೆಯೋ ಗೊತ್ತಿಲ್ಲ. ಗೆಳೆಯರೆ, ಇದೆಲ್ಲ ಕೇವಲ ಭಾರತದಲ್ಲಿ ಮಾತ್ರ ನಡೆಯುತ್ತೆ ಅಂತ ಅಂದ್ಕೋಬೇಡಿ. ಆತ್ಮಗಳು, ಅತೃಪ್ತ ಆತ್ಮಗಳು, ದೆವ್ವಭೂತಗಳು ಇಂಥ ಕಲ್ಪನೆಗಳು ಪಾಶ್ಚಾತ್ಯ ಪ್ರಪಂಚದಲ್ಲಿ ಕೂಡ ಸಾಕಷ್ಟಿವೆ. ಸಾವಿನ ನಂತರ ಇನ್ನೊಂದು ಲೋಕ ಇದೆ ಅನ್ನೋದನ್ನು ನಂಬೋ ಪ್ರತಿಯೊಬ್ಬ ಕೂಡ ಆತ್ಮಗಳನ್ನು, ದೆವ್ವಗಳನ್ನು, ಭೂತಗಳನ್ನು, ಅವುಗಳ ಇರುವಿಕೆಯನ್ನ ನಂಬ್ತಾ ಹೋಗ್ತಾನೆ. ಇದು ಇವತ್ತು ನೆನ್ನೆಯದಲ್ಲ. ಪುರಾತನ ಕಾಲದಿಂದ, ಅಂದ್ರೆ ಮನುಷ್ಯ ಕಾಡುಗಳಲ್ಲಿ ವಾಸ ಮಾಡ್ತಾ ಅವನು ನಾಗರಿಕತೆಯ ಕಡೆಗೆ ನಡೆದು ಹೋಗೋದಿಕ್ಕೆ ಶುರು ಮಾಡಿದ್ನಲ್ಲ, ಅವತ್ತಿನಿಂದಲೂ ಇರೋ ನಂಬಿಕೆ ಇದು. ಭಾರತದಲ್ಲಿ ತಾಂತ್ರಿಕ ಸಾಧಕರು ಅಂತ ಹೇಳ್ಕೊಳ್ಳೋ ಜನ, ಅಘೋರಿಗಳು, ನಾಗಾ ಸಾಧುಗಳು, ಸ್ಮಶಾನಗಳಲ್ಲಿರೋ ತಂತ್ರ ಸಾಧಕರು, ಹೀಗೆ ಒಂದಷ್ಟು ಜನ ಈ ಅತೃಪ್ತ ಆತ್ಮಗಳ ಜೊತೆ, ದೆವ್ವ ಭೂತಗಳ ಜೊತೆ ಸಂಪರ್ಕ ಸಾಧಿಸೋದಾಗಿ ಹೇಳ್ಕೊಳ್ತಾರೆ. ಹಾಗೇನೆ ವಿದೇಶಗಳಲ್ಲಿ ಮತ್ತು ಎಲ್ಲ ಮತಾಚರಣೆಗಳಲ್ಲಿ ಕೂಡ ಇಂಥ ನಂಬಿಕೆಗಳಿವೆ. ಅವರು ಸ್ಪಿರಿಟ್ ಅಂತ ಕರೀತಾರೆ, ಜಿನ್ನು ಅಂತಾರೆ, ಘೋಸ್ಟು ಅಂತಾರೆ, ಹೀಗೆ ಮತ್ತಿನ್ನೇನೋ ಹೆಸರುಗಳಲ್ಲಿ ಅವರು ಕೂಡ ಇಂಥದ್ದೇ ನಂಬಿಕೆಗಳನ್ನ, ಆಚರಣೆಗಳನ್ನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಅಂದ್ರೆ ನಾಗರಿಕತೆ ಹೆಚ್ಚಾದಂತೆಲ್ಲ ಇದಕ್ಕೆ ಸೈಂಟಿಫಿಕ್ ರೂಪ ಕೊಡೋ ಪ್ರಯತ್ನಗಳು ಕೂಡ ನಡೀತಾ ಇವೆ. ಈ ಬಗ್ಗೆ ಸಾಕಷ್ಟು ಸಂಶೋಧನಾ ಲೇಖನಗಳು ಪ್ರಕಟಗೊಂಡಿವೆ. ಸಾಕಷ್ಟು ಮಂದಿ ಮಾನವಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಈ ಬಗ್ಗೆ ಸಾಕಷ್ಟು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಇನ್ನು ಕೆಲವರು ಈ ಆತ್ಮಗಳು, ದೆವ್ವ ಭೂತಗಳು ಇವೆ ಅಥವಾ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಬಳಿ ಘೋಸ್ಟ್ ಮೀಟರ್ಗಳಿವೆ ಅಂತ ಕೂಡ ಹೇಳ್ಕೊತಾರೆ. ಹೀಗೆ ನಮಗೆ ಗೊತ್ತಿಲ್ಲದ ಅದೃಶ್ಯ ಜಗತ್ತಿನ ಅಲೌಕಿಕ ಶಕ್ತಿಗಳ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಕೊಳ್ತಲೇ ಬರ್ತಾರೆ.
ಬರ್ತಾರೆ. ಅಂಥದ್ದೇ ಆತ್ಮಗಳ ಅಥವಾ ಸ್ಪಿರಿಟ್ಗಳ ಜೊತೆ ಮಾತನಾಡುವ, ಅವುಗಳಿಗೆ ಮುಕ್ತಿ ಕೊಡುವ, ಅವನ್ನ ಮತ್ತೊಂದು ಲೋಕದವರೆಗೆ ಕಳುಹಿಸಿಕೊಡುವ ಪದ್ಧತಿಯನ್ನೇ ಶಾಮನ್ ಅಂತ ಕರೆಯಲಾಗುತ್ತೆ. ಈ ಶಮನಿಸಮ್ ಅನ್ನೋದು ಹುಟ್ಟಿದ್ದು ಮಂಗೋಲಿಯಾ ಬುಡಕಟ್ಟು ಜನರ ನಡುವೆ. ಇವತ್ತಿಗೂ ಕೂಡ ಮಂಗೋಲಿಯಾ, ಚೀನಾ ಹಾಗೂ ಭಾರತದ ಈಶಾನ್ಯ ರಾಜ್ಯಗಳಲ್ಲಿನ ಕೆಲ ಬುಡಕಟ್ಟುಗಳು, ರಷ್ಯಾ ಹಾಗೆ ಉತ್ತರ ಯುರೋಪ್ ದೇಶಗಳಲ್ಲಿ ಈ ಶಮನ್ಗಳಿದ್ದಾರೆ. ಮಂಗೋಲಿಯಾ, ಟರ್ಕಿ ಹಾಗೂ ಇವತ್ತಿನ ರಷ್ಯಾದ ಓಲ್ಗಾ ನದಿ ತೀರದ ಬುಡಕಟ್ಟು ಜನ ಇವತ್ತಿಗೂ ಇದನ್ನು ತುಂಬಾನೇ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ. ಸಾವಿಗೀಡಾದವರ ದೇಹಗಳನ್ನು ಮುಟ್ಟಿ ಆ ದೇಹಗಳ ಪಕ್ಕದಲ್ಲೇ ಮಲಗಿ ಶಮನ್ ಟ್ರಾನ್ಸ್ಗೆ ಹೋಗ್ತಾನೆ. ಹಾಗೆ ಹೋದವನು ಆ ವ್ಯಕ್ತಿಯ ಸಾವಿಗೆ ಕಾರಣವೇನು ಅನ್ನೋದರಿಂದ ಹಿಡಿದು ಸಾಯುವ ಕಡೆಯ ಕ್ಷಣದಲ್ಲಿ ಆ ವ್ಯಕ್ತಿಗೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ತಿಳ್ಕೊತಾನೆ. ಹಾಗೆ ಸಾವಿಗೀಡಾದ ವ್ಯಕ್ತಿಯ ಅಂತಿಮ ಆಸೆಗಳು ಏನಾದರೂ ಇದ್ದರೆ ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದಕ್ಕೆ ಈ ಶಮನ್ಗಳಿಗೆ ಸಾಧ್ಯ ಆಗುತ್ತೆ. ಅದಾದ ಮೇಲೆ ಸಾವಿಗೀಡಾದವರ ಆತ್ಮಗಳನ್ನು ಶಮನ್ ಮತ್ತೊಂದು ಲೋಕಕ್ಕೆ ಹೋಗುವ ಹಾದಿಯವರೆಗೆ ಬಿಟ್ಟು ಬರ್ತಾನೆ. ಇಷ್ಟೆಲ್ಲ ಆಗೋದು ಅವನ ಸಬ್ ಕಾನ್ಷಿಯಸ್ ಸ್ಟೇಟಲ್ಲಿ. ಹಾಗೆಯೇ ಆತ್ಮವನ್ನು ಬೀಳ್ಕೊಟ್ಟ ನಂತರ ಈ ಶಾಮನ್ ಮತ್ತೆ ಎಚ್ಚರಗೊಂಡು ಈ ಲೋಕಕ್ಕೆ ವಾಪಸ್ ಬರ್ತಾನೆ. ಇದೊಂಥರ ವಿಚಿತ್ರವಾದ ಹಾಗೆ ಅಲೌಕಿಕವಾದ ಅಭ್ಯಾಸ. ಇಲ್ಲವರು ನಿಜವಾಗ್ಲೂ ಆತ್ಮಗಳ ಜೊತೆ ಮಾತಾಡ್ತಾರಾ? ಆತ್ಮಗಳಿಗೆ ಮುಕ್ತಿಯನ್ನು ಕೊಡಿಸ್ತಾರಾ? ಗೆಳೆಯರೆ, ಈ ಆತ್ಮ ಹಾಗೂ ಸಾವಿನ ನಂತರದ ಲೋಕ ಅನ್ನೋ ಬಗ್ಗೆ ಒಂದೊಂದು ಕಡೆ ಒಂದೊಂದು ಥರದ ನಂಬಿಕೆಗಳಿವೆ. ಮನುಷ್ಯ ಸತ್ತ ನಂತರ ಮತ್ತೊಂದು ಲೋಕಕ್ಕೆ ಹೋಗ್ತಾನೆ ಅನ್ನೋದನ್ನ ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಮತಗಳ ಜನನೂ ನಂಬ್ತಾರೆ. ಪುರಾತನ ಸಂಪ್ರದಾಯಗಳಲ್ಲಿ, ಪುರಾತನ ನಾಗರಿಕತೆಗಳಲ್ಲಿ ಹಾಗೆ ಸನಾತನ ಧರ್ಮ ಮತ್ತು ನಾಗರಿಕತೆಗಳಲ್ಲಿ ಮರಣಾನಂತರ ಪುನರ್ಜನ್ಮದ ಕಲ್ಪನೆ ಇದೆ. ಸಾವಿಗೀಡಾದವರು ತಮ್ಮ ಕರ್ಮಗಳಿಗೆ ಅನುಗುಣವಾದ ಫಲಗಳನ್ನು ಅನುಭವಿಸಿ ಆ ನಂತರ ಪುನರ್ಜನ್ಮವನ್ನು ಪಡಿತಾರೆ ಅನ್ನೋದು ಭಾರತ ಹಾಗೆ ಪುರಾತನ ಗ್ರೀಕರ ನಂಬಿಕೆ ಕೂಡ ಆಗಿತ್ತು. ಹಾಗೆಯೇ ಇನ್ನಿತರ ಭಾಗಗಳಲ್ಲಿನ ಬುಡಕಟ್ಟು ಜನ ಕೂಡ ಇದೇ ನಂಬಿಕೆಯನ್ನು ಇಟ್ಕೊಂಡಿದ್ರು. ಆದರೆ ಅಬ್ರಹಾಮಿಕ್ ಮತಗಳಿವೆಯಲ್ಲ, ಯಹೂದಿ, ಕ್ರೈಸ್ತ, ಇಸ್ಲಾಂ ಮುಂತಾದ ಮತಗಳು, ಅಲ್ಲಿ ಕೂಡ ಸಾವಿನ ನಂತರ ಮತ್ತೊಂದು ಲೋಕದ ನಂಬಿಕೆ ಇದೆ. ಪಾಪ ಪುಣ್ಯಗಳ ಲೆಕ್ಕದಲ್ಲಿ ಸ್ವರ್ಗ ನರಕಗಳ ನಂಬಿಕೆ ಕೂಡ ಇದೆ. ಆದರೆ ಅಲ್ಲಿ ಪುನರ್ಜನ್ಮದ ನಂಬಿಕೆ ಇಲ್ಲ. ಸಾಮಾನ್ಯ ಮನುಷ್ಯನಿಗೆ ಪುನರ್ಜನ್ಮ ಇಲ್ಲ, ದೇವದೂತರು ಮಾತ್ರ ಮತ್ತೆ ಮತ್ತೆ ಹುಟ್ಟುತ್ತಾರೆ ಅನ್ನೋ ನಂಬಿಕೆ ಕೆಲವರಲ್ಲಿದೆ. ಇಲ್ಲಿ ಕಾಮನ್ ಆಗಿ ಎಲ್ಲ ಮತಗಳು ನಂಬೋದು ಸಾವಿನ ನಂತರ ಮತ್ತೊಂದು ಲೋಕ ಇದೆ ಅನ್ನೋದನ್ನ. ಹಾಗೆ ಮತ್ತೊಂದು ಲೋಕ ಇದೆ ಅನ್ನೋದೇ ಆದರೆ ಮನುಷ್ಯ ದೇಹವನ್ನು ಇಲ್ಲಿ ಬಿಟ್ಟ ನಂತರ ಸೂಕ್ಷ್ಮ ಶರೀರಧಾರಿಯಾಗಿ ಅಥವಾ ಆತ್ಮಸ್ವರೂಪದಲ್ಲಿ ಇಲ್ಲಿಂದ ಮತ್ತೊಂದು ಲೋಕಕ್ಕೆ ಹೋಗ್ತಾನೆ. ಹಾಗೆ ಹೋಗುವಾಗ ಆತ್ಮ ಇಲ್ಲಿನ ಎಲ್ಲ ಬಯಕೆಗಳನ್ನು, ಆಸೆಗಳನ್ನು, ನೆನಪುಗಳನ್ನು, ನಾನು ನನ್ನದು ಅನ್ನೋ ಎಲ್ಲದನ್ನೂ ಕೂಡ ಇಲ್ಲೇ ಬಿಟ್ಟು ಹೋಗಬೇಕು. ಹಾಗೆ ಹೋಗುವಾಗ ಅದನ್ನು ಮತ್ತೊಂದು ಲೋಕಕ್ಕೆ ಕರೆದೊಯ್ಯುವ ವಾಹಕ ಬರುವವರೆಗೆ ಅದು ಇಲ್ಲೇ ಸುಳಿದಾಡ್ತಾ ಇರುತ್ತೆ. ಅಂಥ ಆತ್ಮಗಳ ಜೊತೆಗೆ ಅವು ಮತ್ತೊಂದು ಲೋಕವನ್ನು ಸೇರುವ ಮೊದಲು ಸಂಭಾಷಣೆಯನ್ನು ನಡೆಸಿ ಅವುಗಳಿಗೆ ಮುಕ್ತಿ ಕೊಡಿಸೋ ಕೆಲಸವನ್ನು ಶಮನ್ ಮಾಡ್ತಾನೆ ಅನ್ನೋದು ಈ ಶಮನಿಸಮ್ ಅನ್ನು ನಂಬುವವರ ವಿಶ್ವಾಸ. ಇದು ನಿಜವಾಗ್ಲೂ ಆಗೋ ಕೆಲಸನಾ ಅಥವಾ ಇದು ಕೂಡ ಒಂದು ನಂಬಿಕೆ ಅಷ್ಟೇನಾ? ಆ ಬಗ್ಗೆ ಇನ್ನೂ ಅಧ್ಯಯನಗಳು ನಡೀತಲೇ ಇವೆ. ಆದರೆ ಇಲ್ಲಿ ಈ ಆತ್ಮಗಳ ಜೊತೆಗಿನ ಸಂಭಾಷಣೆ, ಅತಿಮಾನುಷ ಶಕ್ತಿಗಳು ಇವೆಲ್ಲ ಕೆಲವರಿಗೊಂಥರ ಫ್ಯಾಂಟಸಿ ಥರ ಅನ್ನಿಸದೇ ಇರೋದಿಲ್ಲ. ಇವತ್ತು ಇಂಟರ್ನೆಟ್ಟಲ್ಲಿ ಅಂತಹ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇವೆ. ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ವಿಧಾನಗಳ ಕುರಿತಾದ ಒಂದಷ್ಟು ಆನ್ಲೈನ್ ಕ್ಲಾಸುಗಳು ಲಭ್ಯ ಇವೆ. ಅದರ ಜೊತೆಗೆ ಈ ಆತ್ಮಗಳು, ಅವುಗಳ ಜೊತೆಗಿನ ಸಂಭಾಷಣೆ, ಸ್ಪಿರಿಟ್ಟು, ಅದರ ಜೊತೆ ಮಾತಾಡೋದು, ಅದನ್ನ ಮತ್ತೊಂದು ಲೋಕದ ಗಡಿಯವರೆಗೆ ಬಿಟ್ಟು ಬರೋದು, ಈ ಥರದ ಕಥೆಗಳನ್ನು ಇಟ್ಕೊಂಡು ಸಾಕಷ್ಟು ಸಿನಿಮಾಗಳು, ವೆಬ್ ಸಿರೀಸ್ಗಳು ಕೂಡ ಬರ್ತಾ ಇವೆ. ಹೀಗಾಗಿ ಇವೆಲ್ಲವುಗಳನ್ನು ನೋಡುವ ಅಪ್ರಾಪ್ತ ವಯಸ್ಸಿನ ಸಾಕಷ್ಟು ಮಕ್ಕಳು ಇವುಗಳ ಬಗ್ಗೆ ಹೆಚ್ಚು ಆಕರ್ಷಿತರಾಗೋದು ಕೂಡ ಇದೆ. ಹಾಗೆಯೇ ಇಂಥ ಅಲೌಕಿಕ ಶಕ್ತಿಗಳು ಹಾಗೂ ಮ್ಯಾಜಿಕ್ಗಳ ಹೆಸರಲ್ಲಿ ವಂಚಿಸುವ ಜಾಲಗಳು ಕೂಡ ಸಾಕಷ್ಟಿವೆ. ಈಗ ಬೆಂಗಳೂರಿನಿಂದ ಕಾಣೆಯಾಗಿರೋ ಬಾಲಕಿ ಕೂಡ ಇಂಥದ್ದೇ ಒಂದು ಶಮನಿಸಮ್ ಪ್ರಾಕ್ಟೀಸ್ ಮಾಡುವ ವೆಬ್ಸೈಟ್ ಅನ್ನ ಹೆಚ್ಚು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ಲು. ಆಕೆ ಇತ್ತೀಚೆಗೆ ತುಂಬಾ ಮೂಡಿಯಾಗ್ತಾ ಹೋಗ್ತಾ ಇದ್ಲು. ದೈನಂದಿನ ಕೆಲಸಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡಿದ್ಲು. ಅದೇ ಪ್ರಭಾವಕ್ಕೊಳಗಾಗಿ ಆಕೆ ಮನೆ ಬಿಟ್ಟು ಓಡಿ ಹೋಗಿರುವ ಸಾಧ್ಯತೆಗಳಿವೆ ಅಂತ ಆಕೆಯ ಪೋಷಕರು ಹೇಳ್ತಾ ಇದ್ದಾರೆ. ಈ ಅಲೌಕಿಕ ಶಕ್ತಿಗಳು, ಸಿದ್ಧಿಗಳು, ಪ್ರಾಕ್ಟೀಸುಗಳು ಇವೆಲ್ಲ ಸಹಜವಾಗಿ ಒಂದು ವಯಸ್ಸಿನ ಮಕ್ಕಳನ್ನ ಹೆಚ್ಚು ಸೆಳೆಯುತ್ತವೆ ಅನ್ನೋದು ಸುಳ್ಳೇನಲ್ಲ. ಆದರೆ ಇವು ವಯಸ್ಸಲ್ಲದ ವಯಸ್ಸಿನ ಏನೂ ಅರಿಯದ ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಬಾರದು. ಈಗ ಮಗಳನ್ನು ಕಳ್ಕೊಂಡ ಪೋಷಕರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆಕೆಯನ್ನು ಎಲ್ಲ ರೀತಿಯಲ್ಲೂ ಹುಡುಕೋ ಪ್ರಯತ್ನದಲ್ಲವರಿದ್ದಾರೆ. ಆ ಮಗಳು ಬೇಗ ಮನೆಗೆ ವಾಪಸ್ಸು ಬರಲಿ. ಇನ್ನು ಪೋಷಕರು ಮಕ್ಕಳಿಗೆ ಇಂಟರ್ನೆಟ್ಟು, ಲ್ಯಾಪ್ಟಾಪು, ಕಂಪ್ಯೂಟರು, ಮೊಬೈಲು ಕೊಡಿಸಿ ಅವರಿಗೆ ಬೇಕಾಗಿದ್ದೆಲ್ಲವನ್ನ ನಾವು ಕೊಟ್ಟು ಬಿಟ್ಟಿದ್ದೀವಿ ಅಂತ ಅಂದುಕೊಂಡ್ರೆ ಸಾಕಾಗೋದಿಲ್ಲ. ಮಕ್ಕಳು ಅವುಗಳನ್ನು ಹೇಗೆ ಬಳಸ್ಕೋತಾ ಇದ್ದಾರೆ, ಅಲ್ಲಿ ಏನು ನೋಡ್ತಾ ಇದ್ದಾರೆ, ಅವರ ಆಸಕ್ತಿ ಯಾವ ಕಡೆಗೆ ತಿರುಗುತ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾದ ಮತ್ತು ಅಗತ್ಯ ಸಂದರ್ಭಗಳಲ್ಲಿ ಅವರಿಗೆ ಗೈಡ್ ಮಾಡಬೇಕಾದ ಜವಾಬ್ದಾರಿ ಕೂಡ ಪೋಷಕರದ್ದೇ ಆಗಿರುತ್ತೆ.
ಬೆಳೆಯುವ ಹಂತದಲ್ಲಿನ ಮಕ್ಕಳ ಬುದ್ಧಿ ಅನ್ನೋದು ಹಸಿಗೋಡೆ ಥರ. ಅಲ್ಲಿ ಏನನ್ನು ಬೇಕಾದರೂ ಸುಲಭವಾಗಿ ಕಚ್ಕೊಳ್ಳೋ ಹಾಗೆ ಮಾಡಿಬಿಡಬಹುದು. ಮಕ್ಕಳ ಆಸಕ್ತಿಗಳು, ಅಭಿರುಚಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋದನ್ನ ದಯವಿಟ್ಟು ಮರಿಬೇಡಿ ಅಂತ ಪೋಷಕರಲ್ಲಿ ಮನವಿ ಮಾಡಿಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.